ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK Tech Life ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಹೊಸ ರೇಷನ್ ಕಾರ್ಡ್ನಲ್ಲಿ ಅರ್ಜಿ ಸಲ್ಲಿಸಲು ಆರಂಭವಾಗಿದೆ. ಯಾವಾಗ ಯಾವ ಟೈಮ್ಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಏನೇನು ಡಾಕ್ಯುಮೆಂಟ್ಸ್ ಬೇಕು, ಯಾವ ಟೈಮ್ನಲ್ಲಿ ಅಪ್ಲೈ ಮಾಡಬೇಕಂತ. ಹೊಸ ರೇಷನ್ ಕಾರ್ಡಿಗೆ ಅರ್ಜಿ ಸಲ್ಲಿಸಿದವ್ರಿಗೆ ಏನೇನು ಡಾಕ್ಯುಮೆಂಟ್ಸ್ ಮತ್ತು ಯಾವ ಟೈಮಿಂಗಲ್ಲಿ ಅಪ್ಲೈ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಕಂಟೆಂಟ್ ಅರ್ಥ ಆಗಲ್ಲ. ಕಂಟೆಂಟ್ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಪೂರ್ತಿ ವಿಡಿಯೋ ನೋಡೋದು ಕೂಡ ನಿಮಗೆ ಯೂಸ್ಫುಲ್ ಆಗಲ್ಲ. ಅದೇ ರೀತಿ ನಮ್ಮ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಆಕ್ಟಿವೇಟ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಏನಿಲ್ಲ ಫ್ರೆಂಡ್ಸ್, ನಿಮಗೆ ಅರ್ಜಿ ಸಲ್ಲಿಸಬೇಕಾದ್ರೆ ನಿಮಗೆ ಡಾಕ್ಯುಮೆಂಟ್ಸ್ ಮತ್ತು ಟೈಮಿಂಗ್ ಇರುತ್ತೆ ಫ್ರೆಂಡ್ಸ್. ಯಾವ ಟೈಮಿಂಗ್ನಲ್ಲಿ ಯಾವ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಈ ಅಪ್ಡೇಟ್ ಬಂದ್ಬಿಟ್ಟು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು, ಮತ್ತು ತಿದ್ದುಪಡಿ ಎರಡು ಕೊಟ್ಟಿದ್ದಾರೆ ಟೈಮಿಂಗು. ಆ ಟೈಮಿಂಗ್ ಪ್ರಕಾರ ನಿಮಗೆ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಲ್ರಿಗೂ ನಮಸ್ಕಾರ. ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ ಅರ್ಜಿ ಸಲ್ಲಿಸಬೇಕಾಗಿದ್ದರೆ ಇಲ್ಲಿದೆ ನಿಮಗೆ ಸಿಹಿ ಸುದ್ದಿ. ಹೊಸ ಪಡಿತರ ಚೀಟಿಗಾಗಿ ಅರ್ಜಿ ಸಲ್ಲಿಕೆ ಆರಂಭವಾಗಿದೆ. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಕಾಯುತ್ತಿರುವ ಅರ್ಹರು ಫಲಾನುಭವಿಗಳಿಗೆ ಇನ್ಮುಂದೆ ಅನುಕೂಲಕರ ಸಮಯವಾಗಿದ್ದು, ಅರ್ಜಿ ಸಲ್ಲಿಸಲು 2 ದಿನ ಕಾಲಾವಕಾಶ ನೀಡಲಾಗಿದೆ. ಅದು ಟೈಮಿಂಗ್ ಕೂಡ ಇದೆ, ತಿಳಿಸ್ತೀನಿ ನೋಡಿ. ಸಮಯ ಇಂದಿನಿಂದ 8/3/2024 ಮತ್ತು 9/3/2024 ಆನ್ಲೈನ್ನಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ. ಬೆಳಗ್ಗೆ 10 ಗಂಟೆಯಿಂದ 12 ಗಂಟೆವರೆಗೆ ಸಮಯ ನಿಗದಿ ಮಾಡಲಾಗಿದೆ. ಅಂದರೆ ನಿಮಗೆ ನಿನ್ನೆ 8 ತಾರೀಕಿನಿಂದ ಇವತ್ತು 9ನೇ ತಾರೀಕುವರೆಗೆ ಆನ್ಲೈನ್ನಲ್ಲಿ ನಾವು ಅರ್ಜಿಯನ್ನು ಹಾಕಬಹುದು. ಅದು ಸಮಯ ಮತ್ತು 10 ಗಂಟೆಯಿಂದ 12 ಗಂಟೆಗೆ ಮಾತ್ರ ಸಮಯ ನಮಗೆ ನಿಗದಿ ಮಾಡಲಾಗಿದೆ. ನೀವು ಹೋಗಿ 10 ಗಂಟೆಯಿಂದ 12 ತನಕ ಹಾಕ್ಬೋದು. ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ನಿಮಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂತ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ. ಇದರಲ್ಲಿ ಏನಿಲ್ಲ ಫ್ರೆಂಡ್ಸ್, ನಿಮಗೆ ಡಾಕ್ಯುಮೆಂಟ್ಸ್ನಲ್ಲಿ ಪರಿಹಾರ ಮಾರ್ಗಗಳು, ಇದರಲ್ಲಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತೆ. ನೆಕ್ಸ್ಟ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯವಾಗಿರಬೇಕು. ನೆಕ್ಸ್ಟ್ ನಿಮ್ಮ ಮಕ್ಕಳು 6 ವರ್ಷದೊಳಗಿನ ಮಕ್ಕಳಿಗೆ ಜನ್ಮ ದಾಖಲೆ ಕಡ್ಡಾಯವಾಗಿ ಇರಬೇಕಾಗುತ್ತೆ. ಇವು 3 ಇದ್ರೆ ಮಾತ್ರ ನಿಮಗೆ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕುವಾಗ ಇವೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಆಧಾರ್ ಕಾರ್ಡು ಮತ್ತು ಜಾತಿ ಆದಾಯ ಪ್ರಮಾಣ ಪತ್ರ. ಸಣ್ಣ ಮಕ್ಕಳಿಗೆ 6 ವರ್ಷದ ಒಳಗಿನ ಮಕ್ಕಳಿಗೆ ಜನ್ಮ ದಾಖಲೆ ಬೇಕಾಗುತ್ತೆ. ಇವಿದ್ರೆ ಮಾತ್ರ ನೀವು ದಾಖಲೆ ಹಾಕ್ಬೋದು, ನೀವು ರೇಷನ್ ಕಾರ್ಡ್ ಹೊಸದು. ನೀವು ಯಾವ ಸ್ಥಳದಲ್ಲಿ ಹೋಗಿ ಅರ್ಜಿ ಸಲ್ಲಿಸಬೇಕಂದ್ರೆ ನಿಮ್ಮ ಬಗಲಾಗಿದ್ದ ಕಂಪ್ಯೂಟರ್ಸ್ ಆಗಲಿ, ಮತ್ತೆ ಗ್ರಾಮ 1 ಆಗಲಿ, ಆಧಾರ್ ಸೆಂಟರ್ ಆಗಲಿ, ಬೆಂಗಳೂರು 1 ಆ ಥರ ಸೆಂಟರ್ ಇರ್ತಲ್ಲ, ಗ್ರಾಮ 1 ಆಗಲಿ, ಬೆಂಗಳೂರು 1 ಆಗಲಿ, ಕಂಪ್ಯೂಟರ್ ಸ್ಟೇಟಸ್ ಆಗಲಿ, ಈ ಥರ ನೀವು ಆಗ್ಬೋದು. ನಿಮ್ಗೆ ಯಾವ ಸ್ಥಳದಲ್ಲಾದರೂ ನಿಯರ್ ಬೈ ನಿಮ್ಮ ಸೈಬರ್ ಕಾಂಟ್ರಿ ವಿಸಿಟ್ ಮಾಡಿ ನೀವು ಹಾಕ್ಬೋದು. ಗ್ರಾಮ 1, ಬೆಂಗಳೂರು 1 ಈ ಥರ ಹಲವಾರು ಇರ್ತಲ್ಲ, ಅಲ್ಲಿ ಹೋಗಿ ನೀವು ಆಗ್ಬೋದು ಇದು ಅರ್ಜಿನ. ಆದರೆ ಟೈಮಿಂಗ್ ಪ್ರಕಾರ ಇರುತ್ತೆ, ಆ ಟೈಮಿನೊಳಗೆ ನೀವು ಅರ್ಜಿನ ಆಗ್ಬೋದು. ಈ ವಿಡಿಯೋದಲ್ಲಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಅದೇ ರೀತಿ ಶೇರ್ ಮಾಡಿ. ಇಷ್ಟೇ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.